ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಿನ ಟಾಪಿಕ್ಕು ಯೂಟ್ಯೂಬ್ನ ಹೆಂಗೆ ನೀವು ಕ್ರಿಯೇಟ್ ಮಾಡ್ತೀರಾ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ. ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಮೇಯ್ನಾಗಿ ನಮಗೆ ಜಿಮೇಲ್ ಅಕೌಂಟ್ ಇರಬೇಕು. ನಿಮ್ಮ ಫೋನ್ ಮೊದಲು ತಗೊಂಡಾಗ ಜಿಮೇಲ್ ಅಕೌಂಟ್ ಮೊದಲೇ ಸೆಟ್ ಆಗಿರುತ್ತೆ. ನೀವು ಓನಾಗೂ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಫಸ್ಟು ಗೂಗಲಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ. ಯೂಟ್ಯೂಬ್ ಸರ್ಚ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಯೂಟ್ಯೂಬ್ ಹೋಮ್ ಅಂತ ಇದೆ ನೋಡಿ ಫಸ್ಟಲ್ಲೇ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಅದು ಕ್ಲಿಕ್ ಆದಮೇಲೆ ಯೂಟ್ಯೂಬ್ ಇದಕ್ಕೆ ಹೋಗ್ತೀರಾ. ಯು ಅಂತ ಇದೆ ನೋಡಿ, ಅಲ್ಲಿ ಯು ಅಂತ ಹೊಡೆದ್ಮೇಲೆ ಸ್ವಿಚ್ ಅಕೌಂಟ್ ಅಂತ ಇದೆ. ಆ ಸ್ವಿಚ್ ಅಕೌಂಟ್ಗೆ ಟೈಪ್ ಮಾಡಿಸಿ ಇದು ಮಾಡಿದ್ರೆ ನೀವು ಆ್ಯಡ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲು ಅದೆಲ್ಲ ಕೇಳ್ತಾ ಇದೆ, ನಮಗೆ ಬೇಡ, ನಾವು ಓನಾಗಿ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ, ಪರ್ಸ್ನಲ್ ಅಂತ ಕೊಡಿ. ಆಮೇಲೆ ನಿಮ್ಮದು ನೇಮ್ ಹಾಕಿ, ಸರ್ನೇಮ್ ಹಾಕಿ, ನೆಕ್ಸ್ಟ್ ಕೊಡಿ. ಡೇಟ್ ಆಫ್ ಬರ್ತ್ ಹಾಕಿ, ಜೆಂಡರ್ ಚೂಸ್ ಮಾಡಿ ಕರೆಕ್ಟಾಗಿ. ಆಮೇಲೆ ನೆಕ್ಸ್ಟ್ ಕೊಡಿ. ಎಕ್ಸಿಸ್ಟಿಂಗ್ ಇಮೇಲು ನಮಗೆ ಬೇಕಾಗಿಲ್ಲ, ಇನ್ನೊಂದು ಬೇರೆ ಗೆಟ್ ಇಮೇಲ್ ಅಂತ ಕೊಡಿ. ಆಮೇಲೆ ಕ್ರಿಯೇಟ್ ಯುವರ್ ಇಮೇಲ್ ಅಡ್ರೆಸ್ ಅದ್ರ ಮೇಲೆ ಮಾಡಿ, ಇಲ್ಲಾಂದರೆ ಅದೇ ಆಪ್ಷನ್ ಕೊಟ್ಟಿರೋ ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಕೊಡಿ. ಆಮೇಲೆ ನೀವು ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ ಸೆಟ್ ಮಾಡಬೇಕಾಗುತ್ತೆ, ಕರೆಕ್ಟಾಗಿ ಸೆಟ್ ಮಾಡಿ. ಆಮೇಲೆ ಪಾಸ್ವರ್ಡ್ ಸೆಟ್ ಆದಮೇಲೆ ಕೆಳಗಡೆ ಇನ್ನೊಂದು ಕನ್ಫರ್ಮ್ ಪಾಸ್ವರ್ಡ್ ಅಂತ ಇರುತ್ತೆ, ಅದನ್ನು ಶೋ ಪಾಸ್ವರ್ಡ್ ಕ್ಲಿಕ್ ಕೊಡ್ದು ಮೇಲ್ಗಡೆ ಪಾಸ್ವರ್ಡ್ ಏನಾಯಿತೋ ಇದನ್ನು ಕೆಳಗಡೆದು ಅದೇ ಕರೆಕ್ಟಾಗಿ ಕೊಟ್ಟು ಆಮೇಲೆ ನೆಕ್ಸ್ಟ್ ಕೊಡಬೇಕಾಗುತ್ತೆ. ನೀವು ನೆಕ್ಸ್ಟ್ ಕೊಟ್ಟಾದಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ನಿಮ್ಮ ಫೋನ್ ನಂಬರ್ನ ಕರೆಕ್ಟಾಗಿ ಕೊಡಬೇಕು, ಯಾಕಂದರೆ ಅದೇ ಮೇಯ್ನು. ಅದಕ್ಕೆ ಒಂದು ಕೋಡ್ ಹೋಗಿರುತ್ತೆ, ಆ ಕೋಡ್ನ ಎಂಟ್ರ್ ಮಾಡಬೇಕಾಗುತ್ತೆ. ನೀವು ಕೋಡ್ ಎಂಟ್ರ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ಬರುತ್ತೆ ನೋಡಿ. ಈಗ ರಿಕವರಿ ಇಮೇಲ್ ಅಡ್ರೆಸ್ ಅಂತ ಇದೆ, ನೀವು ಮೈ ಅಡ್ರೆಸ್ ಹಾಕಂಗಿದ್ರೆ ಹಾಕಿ, ಇಲ್ಲ ಸ್ಕಿಪ್ ಕೊಡಿ, ನಾನು ಸ್ಕಿಪ್ ಕೊಡ್ತೀನಿ. ಈಗ ನೋಡಿ ಆಯಿತು, ನೆಕ್ಸ್ಟ್ ಅಂತ ಕೊಡಿ. ನಿಮ್ಮ ಫೋನ್ ನಂಬರೆಲ್ಲ ಆಯಿತು. ಈಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದ್ಕೊಳ್ಳಿ, ಆಮೇಲೆ ಐ ಅಗ್ರಿ ಅಂತ ಕೊಡಿ. ಈಗ ನೋಡಿ ಯೂಟ್ಯೂಬ್ ಬಂತು, ಕ್ರಿಯೇಟ್ ಆಯ್ತು ನಿಮ್ಮದು ಯೂಟ್ಯೂಬ್ ಚಾನಲ್ ಒಂದು ಕ್ರಿಯೇಟ್ ಆಯಿತು. ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಆಯ್ತು ನಿಮ್ಮದು. ಈಗ ಇನ್ನೂ ಇದೆ ಯುವರ್ ಚಾನಲ್ ಅಂತ, ಅದ್ರ ಮೇಲೆ ಕ್ಲಿಕ್ ಕೊಡಿರಿ. ಆಮೇಲೆ ಕಸ್ಟಮೈಸ್ ಚಾನಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಡಬೇಕು ನೀವು. ಅದ್ರ ಮೇಲೆ ಕ್ಲಿಕ್ ಕೊಡಿದಾಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಈಗ ನೋಡಿ ನಿಮ್ಮದೆಲ್ಲ ಕ್ರಿಯೇಟ್ ಆಗಿತ್ತು ಪ್ರೊಫೈಲು, ಇಮೇಜ್, ಬ್ಯಾನರ್ ಇಮೇಜು, ಪಿಕ್ಚರು ಅದೆಲ್ಲ ಹಾಕ್ಬೇಕಾಗುತ್ತೆ ನೀವು. ಬ್ಯಾನರ್ ಇಮೇಜು ಪಿಕ್ಚರ್ ಹೆಂಗೆ ಕ್ರಿಯೇಟಿವ್ ಆಗಿ ಹಾಕ್ಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನಾನು. ಈಗ ನೇಮೆಲ್ಲ ಟೈಪ್ ಮಾಡಬೇಕಾಗುತ್ತೆ ನೀವು. ನಿಮ್ಮ ನೇಮ್ ಏನು ಕೊಡ್ತೀರೋ ಅದು ಕೊಡಿ. ಹ್ಯಾಂಡಲು ನೀವು ಇಷ್ಟ ಬಂದಂಗೆ ಹಾಕೊಬೋದು. ಹ್ಯಾಂಡಲು ಹೆಂಗೆ ಹಾಕಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಡಿಸ್ಕ್ರಿಪ್ಷನ್ ಕೊಡಿ, ನಿಮ್ಮ ಬಗ್ಗೆ, ನೀವೇಂದ್ರ ಬಗ್ಗೆ ವೀಡಿಯೋ ಮಾಡ್ತೀರಾ, ನೀವು ಯಾರು, ನಿಮ್ಗೆ ಇಷ್ಟ ಬಂದಿದ್ದು ಕೊಡಿ. ಏನೋ ಒಂದು ಒಟ್ನಲ್ಲಿ ನೀವೇಂದ್ರ ಬಗ್ಗೆ ಕಂಟೆಂಟ್ ಮಾಡ್ತೀರಾ ಅಂತೆಲ್ಲ ಕೊಟ್ಟರೆ ಗೊತ್ತಾಗುತ್ತೆ ಆಡಿಯನ್ಸ್ಗೆ ಸ್ವಲ್ಪ. ಆಮೇಲೆ ಚಾನಲ್ ಟ್ರಾನ್ಸಿಷನ್ ಅಂತ ಇರುತ್ತೆ, ಅದರಲ್ಲಿ ಇಂಗ್ಲೀಷ್ ಕೊಡಿ, ಇಂಗ್ಲೀಷು. ಆಮೇಲೆ ಟ್ರಾನ್ಸಿಷನ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಅದು ಇಂಗ್ಲೀಷ್ ಕೊಡಿ. ನಿಮ್ಮದು ಚಾನಲ್ ನೇಮ್ ಹಾಕಿ, ಅಭಿಷೇಕ್ ಜಿ ಅಂತ ಹಾಕಿದ್ದೀನಿ ನಾನು. ಆಮೇಲೆ ಡಿಸ್ಕ್ರಿಪ್ಷನ್ ಅಂತ ಇದೆ, ಅದೇ ಚಾನಲ್ ಡಿಸ್ಕ್ರಿಪ್ಷನ್ ಆವಾಗಲೇ ಏನು ಕೊಟ್ಟರು ಅದೇ ಕೊಡಿ. ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ಚಾನಲ್ URL ಕ್ರಿಯೇಟ್ ಆಗೈತೆ ನಿಮ್ಮದು. ಈಗ ಲಿಂಕ್ ಅಂತ ಇದೆ, ಇದರಲ್ಲಿ ನಿಮ್ಮದು ಇನ್ಸ್ಟಾಗ್ರಾಮ್ನಾದರೂ ಲಿಂಕ್ ಮಾಡ್ಬೋದು, ಇಲ್ಲ ಫೇಸ್ಬುಕ್ನಾದರೂ ಲಿಂಕ್ ಮಾಡ್ಬೋದು. ಫಸ್ಟು ಇನ್ಸ್ಟಾಗ್ರಾಮ್ ಅಂತ ಹಾಕಿ ಇಲ್ಲಿ. ನೆಕ್ಸ್ಟ್ URL ಕೇಳುತ್ತಲ್ಲ, ಅದ್ರ ಇನ್ಸ್ಟಾಗ್ರಾಮಿಂದ URL ಮೆನ್ಷನ್ ಮಾಡಿದ್ರೆ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಅಟ್ಯಾಚ್ ಆಗುತ್ತೆ ಯೂಟ್ಯೂಬ್ಗೆ. ಇಷ್ಟು ಮಾಡಿದ್ರೆ ಸಾಕು ಫ್ರೆಂಡ್ಸ್. ನೋಡಿ ಆಯಿತು. ಇದಾದಮೇಲೆ ಅಲ್ಲಿ ಮೇಲೆ ಪಬ್ಲಿಷ್ ಅಂತ ಆಪ್ಷನ್ ಇದೆ ಮೇಲೆ, ಆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಬೇಕು. ಆಮೇಲೆ ಮತ್ತೆ ಲೋಗೋ ಮೇಲೆ ಕ್ಲಿಕ್ ಮಾಡಿ, ನಿಮ್ಮದು ಲೋಗೋ ಮೇಲೆ ನೋಡಿ ಕ್ರಿಯೇಟ್ ಆಯಿತು ನಿಮ್ಮದು. ನೋಡಿ ಅಲ್ಲಿ ಇನ್ಸ್ಟಾಗ್ರಾಮ್ URL ಬಂದಿದೆ ನೋಡಿ, ಲಿಂಕ್ ಅದು. ಆಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ಗೆ ಡೈರೆಕ್ಟಾಗಿ ಹೋಗ್ತಾರೆ ಅವರು. ಇಷ್ಟು ಮಾಡಿದ್ರೆ ನೋಡಿ ನಿಮ್ಮದು ಚಾನಲ್ ಕ್ರಿಯೇಟ್ ಆಯಿತು. ಈಗ ಅಪ್ಲೋಡ್ ಮಾಡೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.